ಆರ್ಸಿಬಿ ಟೀಮಿನ ಶಕ್ತಿಯೇ ಅಭಿಮಾನಿಗಳು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲೂ ಕೂಡ, ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳಿದ್ದಾರೆ. 18 ವರ್ಷಗಳಿಂದ ಕಪ್ಪಿಗಾಗಿ ಕಾಯ್ತಾ ಇದ್ದಾರೆ. ಈ ಬಾರಿ ಆರ್ಸಿಬಿ ಕಪ್ಪನ್ನು ಎತ್ತುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಕೋಟ್ಯಾನುಕೋಟಿ ಅಭಿಮಾನಿಗಳಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಫೈನಲ್ ಅನ್ನು ಪ್ರವೇಶಿಸಿರುವಂತಹ ಆರ್ಸಿಬಿಗೆ ಕ್ರಿಕೆಟ್ ಅಭಿಮಾನಿಗಳು, ಆರ್ಸಿಬಿ ಫ್ಯಾನ್ಸ್ ಆಲ್ ದಿ ಬೆಸ್ಟ್ ಅನ್ನು ಹೇಳಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಎರಡು 2025 ಸೇರಿಸಿದ್ರೆ 9 ಆಯಿತು. ಎಲ್ಲ ಸೇರಿ ಕೂಡ್ಕೊಂಡು ಬರ್ತದೆ. ಈ ಸಲ ಕಪ್ ಗೆಲ್ತೀವಿ ಅನ್ನೋ ಭರವಸೆ 100% ನಮಗಿದೆ. 100ಕ್ಕೆ 100 ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ಯಾವುದೇ ಟೀಮ್ ಬಂದ್ರೂ ಸಹ ನಮಗೇನು ವ್ಯತ್ಯಾಸ ಆಗಲ್ಲ. ಸೊ ಗೆಲ್ತೀವಿ ಅನ್ನೋ ಭರವಸೆ ಇದೆ. 100% RCB ಗೆಲ್ಲುತ್ತೆ. ಈ ಸಲ ಏನೂ ಡೌಟ್ ಇಲ್ಲ. 100% RCBನೇ. ಆಲ್ ದ ಬೆಸ್ಟ್ ಫಾರ್ RCB. RCBನೇ ಗೆಲ್ಲೋದು. RCB ಆಲ್ ದ ಬೆಸ್ಟ್. RCB ವಿನ್ ಆಗಬೇಕು, ಆಗುತ್ತೆ ಖಂಡಿತ. ನನಗೆ ನನ್ನ ಫೇವ್ರೇಟ್ ಹೇಸಲ್ವುಡ್ಡೆ. ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲಿ ಕೊಹ್ಲಿ ಆಫ್ ಕೋರ್ಸ್. ಸೊ ವಿನ್ ಆಗಲಿ ಅಂತ. RCB ಟೀಮಿಗೆ ಗೆಲ್ಲೋದು ಈ ಸರಿ. ಈ ಸರ್ತಿ ಸತತ 4 ವರ್ಷದಿಂದ ಫೈನಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಈ ಸರ್ತಿ RCB ಗೆಲ್ಲೋದು. ಈ ಸರಿ ಕಪ್ ನಮ್ಮದೇ 100%. ನಮ್ಮದೇ ಮೇಡಮ್, ನಿಜವಾಗ್ಲೂ 100% ನಮ್ಮದೇ. ನನ್ನ ಪ್ರಕಾರ ಬ್ಯಾಟಿಂಗ್ ಲೈನಪ್ಪು ಸ್ವಲ್ಪ ಇದೆ, ಗೆಲ್ತಾರೆ. ಆಬ್ವಿಯಸ್ಲಿ ನಮ್ಮ ಮನಸ್ಸಲ್ಲಿರೋದಷ್ಟೇ ಗೆಲ್ಲಬೇಕು ಅಂತ. ಸೊ ಆಲ್ ದ ಬೆಸ್ಟ್ RCB. ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನಾವು ಇಷ್ಟು ವರ್ಷ ನೋಡ್ಕೊಂಡು ಬಂದಿರೋ ಥರ ಈ ವರ್ಷ ಬೌಲಿಂಗ್ ಸ್ಟ್ರಾಟಜಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಸೊ ಐ ಥಿಂಕ್ ಸೊ ಚಲೋ ಅದೇ ಸ್ಟ್ರಾಟಜಿ ಫಾಲೋ ಮಾಡಿ ಗೆಲ್ತಾರೆ. ಈ ಸಲ ಕಪ್ ನಮ್ಮದೇ. ನಾನು RCB ಫ್ಯಾನ್. ಈ ಸಲ ಕಪ್ ನಮ್ಮದೇ. ಒಂದೇ ಹೇಳೋದು, ಜೈ RCB. ಈ ಸಲ ಕಪ್ ನಮ್ಮದೇ. ಕಪ್ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ. ವಿರಾಟ್ ಕೊಹ್ಲಿ ಬ್ರೋ, ವಿರಾಟ್ ಕೊಹ್ಲಿ ಪಕ್ಕಾ ಸೆಂಚುರಿ. ಈ ಸಲ ಕಪ್ ನಮ್ಮದೇ. ವಿರಾಟ್ ಕೊಹ್ಲಿ ಇದೆ. 18 ಇಯರ್ಸಿಂದ ನೋಡ್ತಾನೆ ಇದ್ದೀರಿ ನಾವು. ನಾವು 4ನೇ ಕ್ಲಾಸಿಂದ IPL ನೋಡ್ತಾನೆ ಇದ್ದೀವಿ. RCBಗೋಸ್ಕರ ಇಷ್ಟಿದ್ರು ತುಂಬ ಆಸೆ ಪಟ್ಟಿದ್ದೀರಿ ನಾವು. ಕಪ್ ಗೆಲ್ಬೇಕು RCB ಅಂತ. ನಾನಿವತ್ತು ಬಸವೇಶ್ವರ ನಗರದಲ್ಲಿರ್ತಕ್ಕಂತಹ ಕಪಿಲ್ ಕ್ರಿಕೆಟ್ ಕ್ಲಬ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈಗಾಗಲೇ ಎಲ್ಲ ಮಕ್ಕಳು ಕೂಡ ಬ್ಯಾಟ್ಗಳನ್ನ ಹಿಡ್ಕೊಂಡು, ಕ್ರಿಕೆಟ್ ಯೂನಿಫಾರ್ಮ್ಗಳನ್ನ ಹಾಕ್ಕೊಂಡು ಅವರೆಲ್ಲರೂ ಕೂಡ RCBಯನ್ನು ವಿನ್ ಮಾಡಿಸ್ಲೇಬೇಕು ಎನ್ನುವಂತಹ ಜೋಶ್ನಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಏನು ಹೇಳ್ತೀಯಪ್ಪಿ, ಹೇಗಿದೆ ಮ್ಯಾಚ್? ಅಂದರೆ ಈ ಸಲ ಕಪ್ ನಮ್ಮದೇ, ಡೌಟ್ ಇಲ್ಲ. ಅಂದರೆ ನಾವು 4 ಟೈಮ್ಸ್ ಫೈನಲ್ಸಿಗೆ ಬಂದು ಚೂರು ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಯಾರು ಫಾರ್ಮಲ್ಲಿದ್ದಾರೆ, ಯಾರು ಇಷ್ಟ ನಿನಗೆ, ಏನು ಹೇಳ್ತೀಯಾ? ನನಗೆ ಟಿಮ್ ಡೇವಿಡ್ ಮತ್ತು ರೊಮ್ಯಾರಿಯೋ ಶೆಫರ್ಡ್ ಇಷ್ಟ. ಫಸ್ಟ್ ನಾವು ಟಾಸ್ ಗೆಲ್ಲಬೇಕು. ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿ 160 ಅಥವಾ 170 ಒಳಗಡೆ ಆಲ್ ಔಟ್ ಮಾಡಿ ಆ ರನ್ನ ಈಸಿಯಾಗಿ ಚೇಸ್ ಮಾಡಬೇಕು. ಈ ಸಲ ಕಪ್ ನಮ್ಮದೇ. ಮ್ಯಾಚ್ ಗೆಲ್ಬೋದಾ? ಹೇಗೆ RCB ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ. RCB ಗೆಲ್ಲುತ್ತೆ ಎನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡ್ತಾನೆ. ಏನು ಹೇಳ್ತೀಯಪ್ಪ? RCB ಗೆಲ್ಬೋದು ಅಂತ ಅನಿಸ್ತಿದೆ. ಈ ಟೈಮ್ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಇವ್ರದ್ದು. ಬಿಕಾಸ್ ದೇ ಕ್ಯಾನ್ ಆರಾಮಾಗಿ ರೆಸ್ಟ್ರಿಕ್ಟ್ ಮಾಡಿದ್ರೆ, ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿದ್ರೆ RCB ಆರಾಮಾಗಿ ಗೆಲ್ಬೋದು. ಮ್ಯಾಚ್ ಆರಾಮಾಗಿ ಗೆಲ್ಬೋದು, ಏನು ಪ್ರೆಷರ್ ಇಲ್ಲ, ಏನು ಅಷ್ಟು ಮಾತಾಡೋಂಗಿಲ್ಲ. ಗೊತ್ತು ಎಲ್ಲರಿಗೂ ಹಿಂಗೆ ಆಡ್ತವ್ರೆ, ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಆಲ್ ದಿ ಬೆಸ್ಟ್. ಒಳ್ಳೆ ಸಾರ್ಟೆಡ್ ಟೀಮ್ ಇದೆ, ಸಾರ್ಟೆಡ್ ಪ್ಲೇಯಿಂಗ್ 11 ಇದೆ. ಸೊ ಅಷ್ಟೊಂದು ಪ್ರೆಷರ್ ಇನ್ ಸಿಚುವೇಶನ್ ತೊಗೊಳೋದು ಬೇಡ. ಪ್ಲೇಯಿಂಗ್ 11 ಹೆಂಗಿದೆ ಹಂಗೆ ಆಡ್ಕೊಂಡು ಹೋಗೋಣ ಅಂದರೆ ದ ಕಪ್ ಇಸ್ ಆರ್ಸ್ ಡೆಫಿನೆಟ್ಲಿ. RCB ಚೇಸ್ ಆ್ಯಂಡ್ ಡಿಫೆಂಡ್ ಎರಡರಲ್ಲೂ ಒಳ್ಳೆ ಎಕ್ಸ್ಪೆಕ್ಷನ್ ನಾನು ಮಾಡ್ತೀನಿ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿ ಅಂತ ನನ್ನ. ಈ ಸಲ ಏನಿದ್ರು RCB ಕಪ್ ಹೊಡಿತಾರೆ. ಇಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳು ಕೂಡ ಫುಲ್ ಜೋಶ್ನಲ್ಲಿದ್ದಾರೆ. RCB ಗೆಲ್ಲುತ್ತೆ, ಈ ಸಾರಿ ಕಪ್ ನಮ್ಮದೇ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಅರುಣಾ, ಪಬ್ಲಿಕ್ TV, ಬೆಂಗಳೂರು.